ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ. ಇದು ಒಂದು ಮೆನು ಥಾಟ್ ಒಳಗೆ ನಾನು ಯಾವ ರೆಸಿಪಿ ನಿಮಗೆ ಹೇಳತ್ತನಂತೆ ಗೆಸ್ ಮಾಡಿರಿ. ಜಾಮೂನಿಂದಂತೂ ಆಲ್ರೆಡಿ ಹಾಕಿದ್ದೇನು, ಬಟಾಟಿ ಪಲ್ಯದ ಹಾಕಿದ್ದೇನು, ಮೆತ್ತೆ ಪರೋಟ ಅಂತೂ ಹಾಕಿದ್ದೇನು, ಮತ್ತು ಇದು ಮೆತ್ತೆ ಬಾತ್ ಮಾಡಿದ್ನಿ ಅದ್ರದ್ದು ಹಾಕಿದ್ದೇನು. ಆಲ್ಮೋಸ್ಟ್ ಇದ್ರೊಳಗೆ ಎಲ್ಲ ಐಟಮ್ಸ್ದ ವಿಡಿಯೋ ಮಾಡಿ ಹಾಕಿದ್ದೇನು. ಇವತ್ತು ನಾನು ಚೆನ್ನಾಕಾಳು ಮಸಾಲ ಅಂದ್ರೆ ಬಿಳಿ ಕಡಲೆಕಾಳು ಪಲ್ಯ ಮಾಡಿ ಅದರದ್ದು ಫುಲ್ ಡೀಟೇಲ್ ವಿಡಿಯೋ ತೋರ್ಸತ್ತನು. ಇದೊಂದು ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸಿರ್ಕಿಲ್ಲ. ಇದನ್ನು ಮಾಡ್ಕೊಳಕ್ಕೆ ಮೊದಲೇ ದಿನ ರಾತ್ರಿನ ಬಿಳಿ ಕಡಲೆ ಆಗಲಿ, ನಾವು ಯಾವುದೋ ನಾರ್ಮಲ್ ಕೆಂಪು ಕಡ್ಲಿನೂ ಬರ್ತೈತಿ. ಆದ್ರೆ ನನ್ನ ಹತ್ರ ಬಿಳಿ ಕಡಲೆ ಇದ್ದು ಇದೊಂಥರ ಟೇಸ್ಟ್ ಆಗ್ತೈತೆ ಅಂತ ಕಾಸ ನೆನೆ ಹಾಕಿನಿ. ಮರನೇ ದಿನ ಅದನ್ನು ಕುದಿಯಾಕಿಡುವಾಗ ಅದಕ್ಕೆ ಒಂದು ಬಟಾಟಿ ಸಣ್ಣಗೆ ಮೇಲಿನ ಸಿಪ್ಪಿ ತೆಗೆದು ಕಾಸ 4 ಭಾಗ ಮಾಡಿ ಹೆಂಚೆ ಕುದಿಯಾಕೆ ಹಾಕಿದ್ನಿ. ಈ ಕಡ್ಲೆ ಕಾಳಿಗೆ ಒಂದು 4 ಸಿಟಿನ ಮಾಡ್ಕೋಬೇಕು, ಅಂದ್ರೆ ಒಂದು ಸ್ವಲ್ಪ ಹಣ್ಣಗೆ ಕುದ್ರೆ ಚಲೋವ. ಈ ರೀತಿ ಕುದಿಸಿ ತೆಗೆದಿಟ್ಕೊಂಡ ಇದಕ್ಕೊಂದು ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಮತ್ತು ಇದಕ್ಕೆ ರುಬ್ಬಾಕ ಒಂದು ಸ್ವಲ್ಪ ಅಲ್ಲ, ಬೆಳ್ಳುಳ್ಳಿ, ಕೊಬ್ಬರಿ ಇದನ್ನ ಇಟ್ಕೊಂಡಿನಿ. ಮಸಾಲ ಅಂದ್ರೆ ಒಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಕಾಳು, ಒಂದು ಏಲಕ್ಕಿ, ಒಂದಿಷ್ಟು ಸಣ್ಣದ ಚಿಕ್ಕೆ ಹಾಕಿ, ಮತ್ತು ಒಂದು ಟೊಮೆಟೊ, ಒಂದು ಉಳ್ಳಾಗಡ್ಡಿ, ಇವನ್ನಿಷ್ಟೂ ಸಣ್ಣಗೆ ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಎಲ್ಲ ಒಮ್ಮೆ ಹಾಕಿದ್ರೂ ನಡಿತೈತಿ. ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಕಾಸ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಏನು ಸಣ್ಣಗೆ ಹೆಂಚು ಇಟ್ಕೊಂಡಿರ್ತಲ್ಲ ಅವನು ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಕರೆದು ಕಾಸ ಅದಕ್ಕೆ 1 ಚಮಚದಷ್ಟು ಅರಿಶಿನ ಹಾಕಿ ನಾವು ಏನು ರುಬ್ಬಿಟ್ಕೊಂಡಿರ್ತವಲ್ಲ ಪೇಸ್ಟ್ ಅದನ್ನೆಲ್ಲ ಹಾಕಿ ಹುರಿಬೇಕು. ನಾವು ಯಾವಾಗಿದ್ರೂ ಇದು ಹಸಿದಾಗಿ ರುಬ್ಬಿರ್ತೀವಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸಣ್ಣ ಉರಿ ಒಳಗಿಟ್ಟು ಚೆಂದಾಗ ಹುರಿಬೇಕು. ಅದು ಎಣ್ಣೆ ಬಿಡೋ ತನಕ ಹುರಿದ್ರೆ ಯಾವುದೇ ಆಗಲಿ ಗ್ರೇವಿ ಆಗಲಿ ಪಲ್ಯ ಆಗಲಿ ಚಲೋ ಆಗ್ತೈತಿ. ನಾ ಆಲ್ಮೋಸ್ಟ್ ಎಲ್ಲ ವಿಡಿಯೋದೊಳಗೂ ಹೇಳ್ತಾನು, ನೀವು ಎಷ್ಟು ಚೆಂದ ಬೇಯಿಸ್ತಿರಲ್ಲ ಮಸಾಲೆಗಳು ಅಷ್ಟು ಟೇಸ್ಟ್ ಆಗ್ತೈತೆ ಅಂತೇಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಕಿದ್ದೇನೆ, ನಾನು ಮಸಾಲೆ ಪೌಡ್ರ್ ಹಾಕಿಲ್ಲ. ಆಮೇಲೆ ಮೇಲೆ 1.5 ಚಮಚ ಗರಂ ಮಸಾಲ ಹಾಕಿದೆನು. ಅಂದರೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಮಸಾಲೆ 1.5 ಚಮಚ ಹಾಕಿದೆನು. ನೀವು ಕುಡಿಸಿದ ಖಾರ ಹಾಕಿದ್ರೆ ಅದು ಈ ಟೇಸ್ಟ್ ಬರೋಂಗಿಲ್ಲ, ಬೇರೆನೇ ಬರ್ತೈತೆ ಅದು. ಅದಕ್ಕೋಸ್ಕರ ನೀವು ಅಚ್ಚ ಖಾರದ ಪುಡಿನ ಹಾಕಬೇಕು ಈ ಗ್ರೇವಿಗಳಿಗೆಲ್ಲ. ಆಮೇಲೆ ಏನು ಕುದಿಸಿಟ್ಟಿರ್ತವಲ್ಲ ಅವನ್ನೆಲ್ಲ ಕಾಳು ಬಟಾಟಿ ಹಾಕಿ ಸ್ಮ್ಯಾಶರ್ ಸಹಾಯದಿಂದ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಕಡಲೆಕಾಳಾಗಲಿ ಬಟಾಟೆ ಆಗಲಿ ಒಂದು ಸ್ವಲ್ಪ ಒಂದೊಂದು ಮಿಜ್ಜೆ ಆದ್ರೆ ನಡಿತೈತಿ, ಪಲ್ಯ ಟೇಸ್ಟ್ ಆಗ್ತೈತಿ. ಮತ್ತು ಅದು ಖಾರ ಉಪ್ಪು ಎಲ್ಲ ಹೀರ್ಕೋತೈತೆ ಅನ್ನೋ ಸಂಬಂಧ ಇದನ್ನು ಸ್ಮ್ಯಾಶರ್ ಸಹಾಯದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಂದು 2 ರಿಂದ 3 ಕುದಿಸಿ ಕಾಸ ಆಮೇಲೆ ಗ್ಯಾಸ್ ಆಫ್ ಮಾಡಬೇಕು. ನಾವು ಇದು ಕಾಳ ಮಸಾಲೆ ಎಲ್ಲ ಕುಡ್ಕೊಳ್ಳೋ ಮಟ್ಟ ಎಷ್ಟೊಂದು ಕುದಿಸ್ತಲ್ಲ ಅದ್ರ ಮೇಲೆ ನಮ್ಗೆ ಡಿಪೆಂಡ್ ಇರ್ತೈತಿ. ಅದು ಒಗ್ಗರಣೆ ಇದು ಹಿಂಗೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಬರುವಂಗೆ ಮಾಡಿ ಕುದಿಸಿದ್ರನ ಚಲೋ ಆಗ್ತೈತಿ. ಮತ್ತು ಇದು ರೈಸಿಗಂತೂ ಆಲ್ರೆಡಿ ಡೀಟೇಲ್ ವಿಡಿಯೋ ಹಾಕಿದೆನು. ಇದನ್ನು ರೈಸ್ ಮಾಡುವಾಗ ನಾನು ಇದೊಂದು ಸ್ವಲ್ಪ ಪಲಾವ್ ಎಲೆ ಅಂದರೆ ಮಸಾಲೆ ಎಲೆ ನಾನು ಹಿತ್ತಲೊಳಗೆ ಹೆಚ್ಚಿದನು. ಈ ಮಸಾಲೆ ಹಾಕಿದ್ರೆ ಅದು ಬಾಸುಮತಿ ರೈಸ್ ಟೈಪ್ ವಾಸ ಬರ್ತೈತಿ. ಇದು ಎಲ್ಲಾದರೂ ಸಿಕ್ಕರೆ ನೀವು ರೈಸಿಗೆ ಹಾಕಿ ನೋಡ್ರಿ, ಯಾವುದೋ ರೈಸಿಗೆ ಹಾಕಿದ್ರೂ ಅದು ಬಾಸುಮತಿ ರೈಸ್ ವಾಸ್ ಟೈಪ್ ಬರ್ತೈತಿ. ಅದನ್ನು ನಾನು ಹಿತ್ತಲಲ್ಲಿ ಹೆಚ್ಚಿದನು, ಅದಕ್ಕೋಸ್ಕರ ಅದನ್ನು ಹಾಕ್ತನು. ಆಮೇಲೆ ಮೆತ್ತೆ ಪಲ್ಯ ಪರೋಟ ನೋಡ್ರಿ, ಇಲ್ಲಿ ಅಷ್ಟು ಸಾಫ್ಟ್ ಆಗಿ ಬಂದವು ನಾನು. ಮತ್ತು ಈ ಪಲ್ಯ ಕಾಳು ಪಲ್ಯ ಬಟಾಟಿ ಪಲ್ಯ ಇದೊಂದು ಬೆಸ್ಟ್ ಕಾಂಬಿನೇಷನ್. ಆಮೇಲೆ ಈ ಪಲಾವ್ ಮಾಡಿರ್ತವಲ್ಲ ಆಮೇಲೆ ಇವನ್ನ ಎಲೆ ತೆಗೆದು ಇಟ್ಕಾಸ ರೈಸು ಊಟ ಮಾಡಬೇಕು, ಚಲೋ ಆಗ್ತೈತಿ. ಮತ್ತು ನನ್ನ ಜಾಮೂನಂತೂ ಆಲ್ರೆಡಿ ಹಾಕಿದೆನು. ಈ ರೀತಿಯಾಗಿ ನನ್ನ ಮೆನು ಆಗಿತ್ತು ಇವತ್ತಿಂದಿದ್ದು. ಇದನ್ನೆಲ್ಲ ಯಾಕೆ ಮಾಡಿದ್ದೇನೆ ಅಂತ ನೀವು ಕೇಳ್ಬೋದು. ಒಬ್ಬರು ಕುಬ್ಸ ಮಾಡೋದಿತ್ತು, ಅದಕ್ಕೋಸ್ಕರ ಕುಬ್ಸ ಮಾಡೀನಿ. ಈ ಚೆನ್ನಾಕಾಳು ಪಲ್ಯಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಉದ್ದುದ್ದಗೆ ಸ್ಲೈಸ್ ಮಾಡಿ ಎಲ್ಲ ಹೆಂಚಾಕಿರಂತೂ ಬೆಸ್ಟ್ ಹತ್ತೈತಿ, ಭಾಳ ಟೇಸ್ಟ್ ಹತ್ತೈತಿ. ನೀವು ಎಲ್ಲರೂ ಇದನ್ನ ಮನೆಯಲ್ಲೇ ಟ್ರೈ ಮಾಡಿ ನೋಡ್ರಿ, ಸೂಪರ್ ಆಗಿರ್ತೈತಿ. ಮತ್ತು ನನ್ನ ಈ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಲೈಕ್ ಆಗತೈತೆ ಅಂತ ತಿಳ್ಕೊಂಡು ಎಲ್ಲರೂ ಇಷ್ಟಪಡತ್ತೀರಿ, ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಮನಸ್ಸಿಗೆ ಅಂತ ತಿಳಿಸತ್ತೀರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡೋದಂತೂ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಮತ್ತು ನೋಡಿದವರೆಲ್ಲರೂ ಲೈಕ್ ಬಟನ್ ಒತ್ತೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.